ಅದಕ್ಯಾಕೆ ಚಿಂತೆ ಮಾಡ್ತೀನಿ ನನ್ನ ನೋಡಿಯ ನಮ್ಮಿಬ್ಬರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನ ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸೋಣ ಅಂತ ಆ ಕಲ್ಯಾಣಮ್ಮ ಹೇಳ್ತಾಳೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತು ನಾನು ಕಾಯಕವೇ ಕೈಲಾಸದ ಬಸವಣ್ಣ ನಡೆದಾಡುವ ಊರಿನಲ್ಲಿ ನಿಂತ್ಕೊಂಡಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅದರ ಸಮಸ್ತ ವಿವರಣೆ ತಿಳಿಸೋದಕ್ಕಂತಲೇ ನಮಗೆ PhD ಮಾಡಿದಂಥ ಗುರುಗಳಿದ್ದಾರೆ. ಅವ್ರನ್ನ ಭೇಟಿ ಮಾಡಿಸ್ತೀನಿ ನಿಮಗೆ. ಸರ್ ನಮಸ್ತೆ. ನಮಸ್ತೆ ಸರ್, ಭಾಳ ಖುಷಿ ತಮ್ಮನ್ನು ಮೀಟ್ ಮಾಡ್ತಾ ಇರೋದು. ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಆಗಲಿ ಸರ್. ನಾನು ಮುಡುಬಿ ಗುಂಡೇರಾವ್ ಅಂತ ಹೇಳಿ, ನಾನು ಸೇಡಂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಸಮ್ಮೇಳನ ಅಧ್ಯಕ್ಷನಾಗಿ, ಈ ಭಾಗದ ಕಲಬುರಗಿ ಜಿಲ್ಲೆಯ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದೀನಿ. ಶರಣರ ಬಗ್ಗೆ, ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ, ಜಾಗೃತಿ ಮೂಡಿಸುವಂಥ ನನ್ನದೇ ಆದಂಥ ಒಂದು ಪರಿಕಲ್ಪನೆ ಈಗ ಮುನ್ನಡೆಯುತ್ತೆ. ಸರ್, ಈಗ ಇದು ಯಾವ ಊರು, ಎಲ್ಲಿಗೆ? ಇದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜನಹಳ್ಳಿ ಗ್ರಾಮ. ಸೇಡಂ ತಾಲೂಕಿನ ಬಿಜನಹಳ್ಳಿ ಗ್ರಾಮ, ಪುಟ್ಟ ಗ್ರಾಮ. ಮಳಖೇಡದಿಂದ 4 ಕಿಲೋಮೀಟರ್ ಅಂತರದಲ್ಲಿರುವಂತ ಒಂದು ಪುಟ್ಟ ಗ್ರಾಮ. ಇಲ್ಲಿ ವಿಶೇಷ ಏನು? ಇಲ್ಲಿ ವಿಶೇಷ ಅಂದ್ರೆ ಬಸವಣ್ಣನವರಿಗಾಗಿ ಹರಳಯ್ಯ ಕಲ್ಯಾಣಮ್ಮ ದಂಪತಿಗಳು ತಮ್ಮ ತೊಡೆಯ ಚರ್ಮದಿಂದ ಮಾಡಿದಂತಹ ಪಾದರಕ್ಷೆಗಳಿವೆ. ಹೌದಾ? ಅವರು ಈ ಊರನ್ನವರು ಸರ್? ಈ ಊರನ್ನವರಲ್ಲ, ಅದ ಕಲ್ಯಾಣದೊಳಗಿದ್ದರು ಅವರೆಲ್ಲ ಶರಣರು. 770 ಅಮರ ಗಣಂಗಗಳು, 1,96,000 ಆ ಜಂಗಮರು, ಶರಣರು, ಅವರೆಲ್ಲರೂ ಒಂದು ಕಡೆ ಸೇರಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಅಲ್ಲಿ ಹರಳಯ್ಯ ಕಲ್ಯಾಣಮ್ಮ ಅಂತ ಶರಣ ದಂಪತಿಗಳು, ಮಾದಾರ ಚೆನ್ನಯ್ಯ, ಡುಹೋರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಹೀಗೆ ಅಸಂಖ್ಯಾತ ಶರಣರು ಅಲ್ಲಿ ವಚನ ಸಾಹಿತ್ಯವನ್ನ ಬರಿತಿದ್ರು. ವಚನ ಸಾಹಿತ್ಯವನ್ನು ಕೊಟ್ಟಂತವರು ವಚನ ಚಳವಳಿ ಮತ್ತು ಮಾನವ ಕುಲಕ್ಕೆ ಏನೆಲ್ಲ ಬೇಕು ಅನ್ನುವಂಥದ್ದು, ಹೇಗಿರಬೇಕು, ಮನುಷ್ಯ ಹೆಂಗಿರಬೇಕು, ನಡೆ ಹೆಂಗಿರಬೇಕು, ನುಡಿ ಹೆಂಗಿರಬೇಕು, ನಮ್ಮ ಬದುಕು ಹೇಗೆ ಸುಧಾರಣೆ ಮಾಡ್ಕೋಬೇಕು, ಈ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಏನೆಲ್ಲ ಮಾನವೀಯ ಮೌಲ್ಯಗಳನ್ನು ಬಿತ್ತಿದಂಥ ಏನು ಅನುಭವ ಮಂಟಪದಲ್ಲಿ ಶರಣ ಹರಳಯ್ಯ ಮತ್ತು ಅವರ ಹೆಂಡತಿ ಕಲ್ಯಾಣಮ್ಮ ಇದ್ರು. ಈ ಹರಳಯ್ಯ ಕಲ್ಯಾಣಮ್ಮ ಅವರ ಕಾಯಕ ಏನಂದ್ರೆ ಚಪ್ಪಲಿ ಹೊಲಿಯುವ ಕಾಯಕ. ಅವರ ಕಸುಬು ಏನಂದ್ರೆ ಎಲ್ಲ ಕುಲಕ್ಕೊಬ್ಬ ಶರಣರಿದ್ರು. ಮಡಿವಾಳ ಮಾಚಿದೆ ವಗ್ಸ್ ಬಟ್ಟೆ ಒಗೆಯೋದು, ಅಂಬಿಗರ ಚೌಡಯ್ಯ ದೋಣಿ ನಡೆಸೋದು, ಹೀಗೆ ಎಲ್ಲ ಶರಣರು ಕಾಯಕವನ್ನ ಮಾಡ್ತಿದ್ರು. ಅದರೊಳಗ ನಮ್ಮ ಹರಳಯ್ಯ ಮತ್ತು ಕಲ್ಯಾಣಮ್ಮ ಚಪ್ಪಲಿ ಹೊಲಿಯುವ ಕಾಯಕ ಯೋಗಿಗಳಾಗಿದ್ದರು. ಅವತ್ತಿನ ಸಂದರ್ಭದಲ್ಲಿ ಬಹಳ ಪಾದರಕ್ಷೆಗಳನ್ನು ಮಾಡುವಂತ ಕಾಯಕ ಯೋಗಿ ಕಲ್ಯಾಣದ ನಡುಬೀದಿ ಒಳಗ ಭಕ್ತಿ ಭಂಡಾರಿ ಬಸವಣ್ಣನವರೇನಂತ ನಾವು ಕರಿತೀವಿ. ಭಕ್ತಿ ಭಂಡಾರಿ ಬಸವಣ್ಣನವರು ಫೈನಾನ್ಸ್ ಮಿನಿಸ್ಟರ್, ಪ್ರಧಾನಮಂತ್ರಿ, ವಿತ್ತ ಸಚಿವ, ಜಗಜ್ಯೋತಿ ಬಸವೇಶ್ವರರು ಆ ಕಲ್ಯಾಣದೊಳಗ ಬಿಜ್ಜಳನ ರಾಜ ಇದ್ದ ಬಿಜ್ಜಳ ಅವರ ಆಸ್ಥಾನದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ರು. ಸೊ ಅಂಥ ಪ್ರಧಾನಿಗಳು ಬರ್ತಾರಂತ ಹೇಳಿ ಬರ್ತಿದ್ರು ನಡುಬೀದಿ ಒಳಗೆ. ಕಲ್ಯಾಣದ ನಡುಬೀದಿ ಒಳಗೆ ಬರುವಂಥ ಸಂದರ್ಭದಲ್ಲಿ ಹರಳಯ್ಯನವರು ಅಪ್ಪ ಬಸವಣ್ಣವ್ರು ಬರ್ತಾರ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣನವರಿಗೆ ನಿಮಗೆ ಶರಣು ಅಂದ. ಯಾರು? ಹರಳಯ್ಯನವರು. ಅವಾಗ ಬಸವಣ್ಣನವರು ಹಾಯ್ ಅಂತ ಹೋಗ್ಲಿಲ್ಲ, ಕುದುರೆ ಮೇಲೆ ಕುಂತು ಹೋಗ್ತಾ ಇದ್ರು. ಬಸವಣ್ಣವರು ಬಹಳ ಮಾನವತಾವಾದಿ, ಸಮತಾವಾದಿ, ಸಮಾಜವನ್ನು ಹೇಗೆ ಎಲ್ಲರನ್ನ ಅಪ್ಪಿಕೊಳ್ಳುವಂತ, ಬಿದ್ದವರನ್ನ ಅಪ್ಪಿಕೊಳ್ಳುವಂಥದ್ದು, ಶೋಷಿತರನ್ನ ಮೊದಲ ದಲಿತೋದ್ಧಾರಕ, ಬಹಳ ಅದ್ಭುತವಾದಂಥ ಮಾನವರಿಗೆ ಬೇಕಾದಂಥ ಒಬ್ಬ ಒಳ್ಳೆಯ ಸುಸಂಸ್ಕೃತ. ಇವತ್ತೇನು ನಮ್ಮ ಘನ ಸರ್ಕಾರ ಸಾಂಸ್ಕೃತಿಕ ಲೋಕದ ರೂವಾರಿ ಅಂತೇನು ನಾವು ಕರಿತೀವಿ, ಅಂಥ ಒಬ್ಬ ಭಕ್ತಿ ಭಂಡಾರಿ ಬಸವಣ್ಣನವರು ಮಂತ್ರಿಗಳು ಬರುವಾಗ ಹರಳಯ್ಯನವರು ಶರಣಂದಾಗ ಬಸವಣ್ಣವರು ಹಾಯ್ ಅಂತ ಹೋಗದೆ ಕುದುರೆ ಮೇಲಿಂದ ಕೆಳಗಿಳಿದು ಮಹಾನ್ ಶರಣ ಹರಳಯ್ಯನವರೇ ನಿಮಗೆ ಶರಣು ಶರಣಾರ್ಥಿ ಅಂದರು. ಚಿತ್ತಲ ಪಜಿತಿ ಮುಂದೆ ಏನಬೇಕು? ಬಹಳ ದೊಡ್ಡ ನಮಸ್ಕಾರ, ಜಗತ್ತಿನಲ್ಲಿ ಬಹುದೊಡ್ಡ ನಮಸ್ಕಾರ. ಇದಕ್ಕೆ ಪರ್ಯಾಯ ನಾನೇನು ಶರಣು ಅಂದ್ರೆ ಸಾಧ್ಯನೇ ಇಲ್ಲ. ಇದಕ್ಕೆ ವಾಪಸ್ ನಾ ಏನ್ ಕೊಳ್ಳಿ ಅಂತ ಚಿಂತೆ ಒಳಗ ಅಪ್ಪ ಬಸವಣ್ಣವ್ರು ಹೋದಂಗೆ ಹೋದ್ರು. ಇವ್ರ ಮನೆಗೆ ಬಂದ್ರು. ಮನೆ ಒಳಗ ಅವ್ರ ಹೆಂಡತಿ ಕಲ್ಯಾಣಮ್ಮ ಕೇಳ್ತಾರೆ, ಯಾಕ್ರಿ ಯಜಮಾನ್ರಿ ಇವತ್ತು ಮುಖ ಸಪ್ಪೆ ಆಗದಲ್ಲ, ಯಾರಾದ್ರೂ ಏನಾದ್ರು ಅಂದ್ರೆ ಏನು? ಇಲ್ಲ ಕಲ್ಯಾಣಮ್ಮ, ಅಪ್ಪ ಬಸವಣ್ಣವರು ಸಿಕ್ಕಿದ್ರು, ಮಹಾ ಜ್ಞಾನಿ ಅವರು. ನಾ ಶರಣ ಅಂದಿದ್ದಕ್ಕೆ ಶರಣಾರ್ಥಿ ಅಂದ್ರು, ನಾವು ವಾಪಸ್ ಏನ್ ಕೊಳ್ಳಿ ಅಂತ ಆಕೆ ಒಂದು ಲೈನ್ ನಲ್ಲಿ ಬಿಡಿಸ್ತಾಳ ಆ ಸಮಸ್ಯೆ. ಆ ತಾಯಿ ಟ್ಯಾಲೆಂಟ್ ಹೆಣ್ಮಗಳು ಕಲ್ಯಾಣಮ್ಮ, ಹರಳಯ್ಯನವರ ಧರ್ಮ ಪತ್ನಿ.
ಅದಕ್ಯಾಕೆ ಚಿಂತೆ ಮಾಡ್ತೀನಿ ನನ್ನ ನೋಡಿಯ ನಮ್ಮಿಬ್ಬರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನ ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸೋಣ ಅಂತ ಆ ಕಲ್ಯಾಣಮ್ಮ ಹೇಳ್ತಾಳೆ. ಸಾಮಾನ್ಯ ಮಾತಲ್ಲ. ಒಂದು ಕಾಲಿಗೆ ಏನಾದರೂ ಕಲ್ಲು ಬಡಿದ್ರೆ ಎಷ್ಟು ನೋವಾಗ್ತದೆ. ಇಬ್ಬರು ಗಂಡ ಹೆಂಡತಿ ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಅವರ ಕಾಯಕ ಪಾದರಕ್ಷೆಗಳನ್ನು ಮಾಡೋದು. ಪಾದರಕ್ಷೆಗಳನ್ನು ಸುಂದರವಾದಂಥ ಪಾದರಕ್ಷೆಗಳನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸಲಿಕ್ಕೆ ಬರ್ತಾರೆ. ತಲೆ ಮೇಲೆ ಇಟ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಬಸವಣ್ಣ 24 ಗಂಟೆಗಳ ಕಾಲ ಜನರ ಸೇವೆ. ಆ ಜನರ ಸೇವೆ ಮಾಡುವಂಥ ಮಹಾ ಮಾನವತಾವಾದಿ ಮನೆಗೆ ಕಲ್ಯಾಣಮ್ಮ ಹರಳೆಯ ಬರುವುದನ್ನು ನೋಡ್ತಾರ. ನೀವೊಂದು ತಾಸು ತಡ ಮಾಡಿ ಕಲ್ಯಾಣಮ್ಮ ಹರಳೆಯನವರು ನಮ್ಮ ಮನೆಗೆ ಬರ್ತಾ ಇದ್ರಲ್ಲ, ಏನು ಸಮಾಚಾರ, ನೀವು ಒಂದು ತಾಸು ಅಥವಾ 1 ಗಂಟೆ ತಡ ಮಾಡಿ ಬಂದಿದ್ದೆ, ಆದರೆ ನಾನು ನಿಮ್ಮ ಮನೆಗೆ ಅಂಬಲಿ ಕುಡ್ಲಿಕ್ಕೆ ಬರ್ತಿದ್ದೆ ಅಂತ ಬಸವಣ್ಣ ಹೇಳ್ತಾರೆ. ಹಾಗೆ ಮಾಡಿದ್ರು ಅವ್ರ ಮುಂದೆ. ಆದರೆ ಇಲ್ಲಪ್ಪ, ಇದೇ ಭಾರವ ಭಾಳ ಆಗ್ಯದ ಇದು ಧರಿಸಿ ನಮ್ಮಪ್ಪ ಅಂತ ನೀವಾದರೆ ಆ ಚಪ್ಪಲಿಗಳು, ಸುಂದರವಾದಂಥ ಚಪ್ಪಲಿಗಳನ್ನು ಧರಿಸ್ತಿದ್ದೆವು. ಬಸವಣ್ಣನವರು ಮಹಾಜ್ಞಾನಿ. ಇದು ತ್ಯಾಗದ ಸಂಕೇತ. ಇದು ನಾನು ಧರಿಸುವಂಥದ್ದಲ್ಲ, ಇದು ನನಗೆ ಸಲ್ಲುವಂಥದ್ದಲ್ಲ. ಪೃಥ್ವಿಗೆ ಸಮಬಾರದು. ಭೂಮಿ ಒಂದು ಕಡೆ ಇದ್ರೆ ಇದು ಪಾದರಕ್ಷೆಗಳು ಒಂದು ಕಡೆ. ಅಷ್ಟು ಭಾರ, ತೂಕದಷ್ಟು ಅಷ್ಟು ತೂಕ ಇದೆ. ಇದೇ ತೂಕ ಹೆಚ್ಚಿಗಾತು ಭೂಮಿಕ್ಕಿಂತ. ಭೂಮಿ ಮೇಲೆ ಎಷ್ಟು ಸಂತರು ಶರಣರು ಹೋಗ್ಯಾರಲ್ಲ, ಎಲ್ಲ ಈ ಜಗತ್ತಿದಲ್ಲ, ಅದು ಒಂದ್ ಕಡೆ ಆದ್ರೆ ಪಾದರಕ್ಷೆಗಳು ಒಂದು ಕಡೆ, ಇದರ ಭಾರನೇ ಹೆಚ್ಚಿಗೆ ಆಗ್ತದೆ. ಪೃಥ್ವಿಗೆ ಸಮಬಾರದು ಅಂತ ಬಸವಣ್ಣನವರು ಹೇಳ್ತಾರೆ. ಇದು ನನಗೆ ಸಲ್ಲುವಂಥದ್ದಲ್ಲ, ಭಗವಂತನಿಗೆ, ಕೂಡಲ ಸಂಗಮ ದೇವನಿಗೆ ಸಲ್ಲುವಂಥದ್ದಂತೇಳಿ ಆ ಹರಳೆಯ ಕಲ್ಯಾಣಮ್ಮ ಮಾಡಿದಂಥ ಪಾದರಕ್ಷೆಗಳನ್ನು ಮೆಟ್ಟದೆ, ಧರಿಸದೆ, ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದಂಥ ಮಹಾನ್ ಮಾನವತಾವಾದಿ ಬಸವಣ್ಣನವರು ಆ ಚಮ್ಮಾವಿಗಳು ಹೇಗೆ ಬಂದು ಅನ್ನುವಂಥದ್ದು ಮತ್ತೆ ಮುಂದೆ. ಧನ್ಯವಾದ. ಸರ್, ತಮ್ಮ ಪರಿಚಯ? ಸರ್, ಮಹಾರುದ್ರಪ್ಪ ಅಂತ. ತಮ್ಮ ನೀಟೂರಿ? ನಂದು ಗದಗ್ರಿ. ಗದಗ್ರಿ. ಏನು ಉದ್ದೇಶ ಇಲ್ಲಿ ಬಂದದ್ದು? ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಳ್ಳೋ ನಾ ಹೇಳ್ತೀನಿ. ಚಂದ್ರಶೇಖರ್ ಸೋಮಶೆಟ್ಟಿ ಅಂತ ಹೇಳಿ ಚಿತ್ರ ಕಲಾವಿದರ್ರಿ. ಕರ್ನಾಟಕದ ಎಲ್ಲಾ ಪ್ರಶಸ್ತಿಗಳು ಸರಸಾರಿ ತಗೊಂಡ್ರಿ. ವೃತ್ತಿ ಏನದಾರ ಹೈಸ್ಕೂಲ್ ಶಿಕ್ಷಕರಿದ್ದರು, ಕಲಾ ಶಿಕ್ಷಕರು. ಈ ನಿವೃತ್ತಿ ಹೊಂದಾರ. ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿವರೆಗೆ ಏನಿಲ್ಲ 1-8 ಲಕ್ಷ ರೂಪಾಯಿ ಬಸವಣ್ಣನವರು ಜನ್ಮದಿಂದ ಕೊನೆವರೆಗೂ ಚಿತ್ರಯಲ್ಲಿ ಬಾಲ್ಯ ಹಿಡ್ಕೊಂಡು ಆಯ್ಕೆ ಆಗಿವರೆಗೆ ಬಸವನ ಜೀವನ ಚರಿತ್ರೆ ತಂದಿವರೆಲ್ಲ. ಬಸವನವರ ಬಾಲ್ಯ ಹಿಡ್ಕೊಂಡು ಆಯ್ಕೆ ಆಗಿವರೆಗೆ ಬಸವ ಜೀವನ ಚರಿತ್ರೆ ಅಂದ್ರೆ ಅದರ ಅವ್ರು ಮಾಡೋಂಥ ಘಟನೆಗಳು ಮೇನ್ ಇದ್ದಂತ ಎಲ್ಲರೂ ಚಿತ್ರ ಮೂಲಕವಾಗಿ ಅದ್ರ ಜೊತೆಗೆ ಸಾಹಿತ್ಯನ ಅದ್ರ ಜೊತೆ ಕೂಡಿಸಿ 350 ಪುಟದ ಒಂದು ಗ್ರಂಥದ ಹೊರಗಡೆ ತಂದೇವ್ರಿ. ಅದು ಶ್ರೀ ಗುರು ಬಸವ ಚಿತ್ರ ಚರಿತ ಅಂತ ಹೆಸರು. ಈಗ ಚರಿತ ಹೀಗೆ ಕೊಟ್ಟೆ. ಆಲ್ರೆಡಿ 8 ಲಕ್ಷ ರೂಪಾಯಿ ಖರ್ಚು ಮಾಡೋದಲ್ದೆ ಅದರದ್ದು 10 ಪಟ್ಟು ಅವ್ರ ಶ್ರಮ ವಹಿಸ್ತಾರೆ. ಯಾಕಂದ್ರೆ ಪಕ್ಕದ ಮನೆ ಅವ್ರಿಗೊಂದು ಹಿಂಗಾಗಿತ್ತು, ಒಂದು ಗುಡ್ಡನೇ ತಲೆ ನಡೆದಿದ್ದಂಗೆ. ಬಸವನವ್ರದ್ದು ಆರ್ಟ್ ಗ್ಯಾಲರಿ ಮಾಡಿದ್ರು. ಯಾವಾಗ ಇದನ್ನು ಮುಗಿಸ್ ಬಸವನವ್ರದ್ದು ಆರ್ಟ್ ಗ್ಯಾಲರಿ ಮಾಡಿದ್ವಿ ಮನೆಯಲ್ಲೇ. ಅಲ್ಲಿ ಅದನ್ನು ಉದ್ಘಾಟನೆ ಆಗ್ಬೇಕಾಗಿದೆ. ಖಂಡಿತ ತಮ್ಮೂರಿಗೆ ನಾನು ಭೇಟಿ ಕೊಡ್ತೀನಿ. ಬರ್ರಿ. ಒಂದು ಸಂದರ್ಶನ ಮಾಡೋಣ, ಜನಕ್ಕೆ ತಿಳಿಸಿ. ಬಹಳ ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಓಡಾಡ್ತಾರೆ. ಬಹಳ ಖುಷಿ ಆಯ್ತು. ಬೀದರ್ಗೆ ಬರ್ರಿ. ಸೋಮಶೆಟ್ಟಿ ಅವರು ಅಂದ್ರೆ ಹೇಳ್ತಾರೆ. ಸೋಮಶೆಟ್ಟಿ ಫೇಮಸ್ ಹೆಸರು ನಮ್ಮ ಸಾಹಿತ್ಯ ಹೊಲದಾಗ. 763 ಗಣಗಳದ್ರಿ. ಅದನ್ನು ಮಾಡಿದ್ರಿ. 770 ಅಮರ ಗಣಾಂಗಳ ಏನದಲ್ರಿ, ಇಲ್ಲಿವ್ರು ಎಲ್ಲ ಶರಣರು ಬಾಯಲ್ಲಿ ಹೇಳ್ಕೊತ ಹೊಂಟ್ರ ಸ್ವಾಮಿಗಳು ಎಲ್ಲರೂ. ಆದ್ರ ಅವ್ರ ಹೆಸರು ಇಲ್ಲಿವ್ರು ಯಾರು ಹೇಳಿಲ್ರಿ. ಅದು 770 ಅಮರ ಗಣಗ 400 ಅಮರ ಗಣ ಗ್ರಂಥ ಆಲ್ರೆಡಿ 300 ವರ್ಷಗಳ ಹಿಂದೆಗಡೆ ತಂದೇನ್ರಿ. ಆಲ್ರೆಡಿ ಬಂದದ್ರಿಗೆ ಈಗ 370 ಆಗ್ಲಕತ್ತದ್ರಿಗೆ. ಇನ್ನೊಂದು ತಿಂಗಳು 2 ತಿಂಗಳು ಪೂರ್ಣ ಮಾಡ ಮುಗಿತದ್ರಿ. ಅದನ್ನು ಗ್ರಂಥ ಬರ್ತದೆ. 2 ಕೂಡಿ 770 ಒಂದು ಗ್ರಂಥವನ್ನು ಮಾಡಿ ಹೊರಗಡೆ ತಲ್ಲಿರ್ತದೆ. ಏನ್ ಸರ್ ಇದು ಅದ್ಭುತ. ಮಟ್ಟದ ಪರಂ ಭಕ್ತ. ಹಿಂಗ ಇಡೀ ಜೀವನ ಚರಿತ್ರೆ ಮಾಡಿದಿರಿ. ನಾನು ಶೆಡಮೇರಿ ಬಸವರಾಜ್ ಎಷ್ಟು ದೊಡ್ಡ ಹೊತ್ತಿಗೆ ಆಗಿರ್ಬೇಕಲ್ಲ 13 ವರ್ಷ ಹಿಡಿದ ಸರ್ ಮಾಡ್ಲಿಕ್ಕೆ. ಇದನ್ನ ಮಾಡ್ಲಿಕ್ಕೆ 10 ಲಕ್ಷ ರೂಪಾಯಿ ಖರ್ಚಾಗಿದೆ. 13 ವರ್ಷ ಆಗಿದೆ. ಭಾಳ ಖರ್ಚಿಗೆ ಲೆಕ್ಕರಿ. ಅದ್ಭುತ. ಗ್ಯಾಲರಿ ಒಂದ್ರಿ. ಗ್ಯಾಲರಿ
ನಿಮ್ಮ ಹೆಸರು? ನಾವು ಶರಣಪ್ಪ ಅಂತ. ಇವರಿಬ್ರು ಅಕ್ಕಪಕ್ಕದ ನಮ್ಮ ಬ್ಯಾಂಕ್ ಮ್ಯಾನೇಜರ್. ಹೌದಾ? ನಮಸ್ತೆ ಸರ್. ನಮಸ್ತೆ. ಏನ ಇರ್ತೀರ? ಯಾವಾಗ ಬಂದಿರಿ? ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನೋಡಿ ಹೋಗ್ಬೇಕಂತ ಬಂದೀವಿ ಅಲ್ಲಿ. ಖುಷಿ ಆಯ್ತು. ಖಂಡಿತ ಆಗ್ಬೋದು. ಭಾಳ ಸಂತೋಷ ಆಯ್ತು. ಸರ್ ನಾವೊಂದು ಹೊಸದೊಂದು ಬಸವ ಮಿಷನ್ ಅಂತ ತೆಗ್ದೇವು ಸರ್. ಬಸವ ಮಿಷನ್ ಅಂತ ತೆಗೆದು ಪ್ರತಿ ಒಂದು ಮನೆಗೆ ಯಾವ ಸ್ವಾಮಿಗಳು ಮಾಡಿಲ್ಲ ವಿಭೂತಿ ರುದ್ರಾಕ್ಷಿ ಬಸವನವ್ರ ವಚನ ಪುಸ್ತಕ ಮತ್ತು ಮನೆಗೆ ಹೋಗಿ ತಂದೆ ತಾಯಿ ದೇವರು ಅಂತೇಳಿ ಒಂದು 4 ಮಾತು ಹೇಳಿ ಮುಂದಕ್ಕೆ ಹೋಗೋದು ಸರ್. ಬೀದರ್ ಜಿಲ್ಲೆ ಆದಂತ ಮಾಡ್ತಾ ಇದ್ದೀನಿ ಸರ್. ತಮ್ಮ ಹೆಸರು? ನಮ್ಮ ಶರಣಯ್ಯ ಸ್ವಾಮಿ ಅಂತೇಳಿ ಟೀಚರ್ ಇದ್ದೀನಿ ಸರ್. ಹೌದಾ? ಸರ್ ಓಕೆ. ಬೀದರ್ ಜಿಲ್ಲೆ ಎಲ್ಲ ಪೂರ ಈಗ ಒಂದು 10,000 ರೂಪಾಯಿ ಪಗಾರ ಕೊಟ್ಟು ಮಾಡ್ತಾ ಇದ್ದೀವಿ ಸರ್. ಈಗ ಒಂದು 10-12 ಲಕ್ಷ ರೂಪಾಯಿ ನಾನು ಸ್ವಂತ ಖರ್ಚು ಮಾಡೀನಿ ಸರ್. ತಮ್ಮ ನಂಬರ್ ನನ್ನ ಹತ್ರ ಅವ್ರ ಹತ್ರ ಇದೆ, ನನಗೆ ಮೆಸೇಜ್ ಮಾಡಿ. ಆಯ್ತು, ಅವ್ರು ನಾವೆಲ್ಲ ಒಂತಲ್ಲ ಇದ್ದೀವಿ ಸರ್. ಅವ್ರ ಮನೆಗೆ ಬಂದ್ರೆ ಬರ್ತೀನಿ. ಹಾ ಓಕೆ. ಏನ್ ರೋಮಾಂಚನಕಾರಿ ಕಥೆ ಹೇಳ್ಬಿಟ್ರಿ ಸರ್. ಅಬ್ಬಬ್ಬಬ್ಬಬ್ಬ, ಅದ್ಭುತ. ಹಾ, ಈಗ ನಾವು ಇಲ್ಲಿ ನೋಡ್ಬೋದಾ? ಅದೇನಾ? ಓಕೆ. ಹಾ. ಇದು ಬಿಜನಹಳ್ಳಿಯಲ್ಲಿರುವಂಥ ಹರಳಯ್ಯ ಕಲ್ಯಾಣಮ್ಮನವರು ಬಸವಣ್ಣವರಿಗೆ ಅರ್ಪಿಸಿದಂಥ ಚೆಮ್ಮಾವಿಗಳಿರುವಂಥ ಸುಕ್ಷೇತ್ರ ಇದು ದೇವಾಲಯ. ಈ ಬಸವಣ್ಣನವರಿಗೆ ಅರ್ಪಿಸಿದಂಥ ಪಾದರಕ್ಷೆಗಳು ಈ ಸೇಡಂ ತಾಲೂಕಿಗೆ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿಗೆ ಹೇಗೆ ಬಂದು ಯಕ್ಷ ಪ್ರಶ್ನೆ ಇದು. ಹೌದು. ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತ ಒಂದು ಹಳ್ಳಿ, ಪುಟ್ಟದಾದಂತ ಹಳ್ಳಿ, ಕಲಬುರಗಿ ಜಿಲ್ಲೆಯ ಪುಟ್ಟದಾದಂತ ಹಳ್ಳಿ ಬಿಜನಹಳ್ಳಿಯಲ್ಲಿ ಚೆಮ್ಮಾವಿಗಳು, ಶರಣ ಹರಳಯ್ಯ ಕಲ್ಯಾಣಮ್ಮ ದಂಪತಿಗಳು ತಮ್ಮ ತೊಡೆಯ ಚರ್ಮದಿಂದ ಮಾಡಿದಂತ ಈ ಪಾದರಕ್ಷೆಗಳು ಬಿಜನಹಳ್ಳಿಗೆ ಹೇಗೆ ಬಂದುವು ಅನ್ನುವುದನ್ನ ನಾನು ಇವತ್ತ ವಿವರಣೆಯನ್ನ ಕೊಡಕ್ ಬಯಸ್ತೀನಿ. ಕಲ್ಯಾಣದೊಳಗ ವಚನ ಚಳವಳಿ 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದೊಳಗ ಒಂದು ಒಳ್ಳೆಯ ಚಳವಳಿ, ಈ ಜಗತ್ತಿನ ಮೊದಲ ಚಳವಳಿ ಮತ್ತು ಸಮಾನತೆಗಾಗಿ, ಈಕ್ವಾಲಿಟಿ, ಫೆಟರ್ನಿಟಿ, ಏನ್ ನಾವು ಫ್ರೀಡಮ್, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನಂತ ನಾವು ಕರಿತೀವಿ, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಆಗಲೇ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅನುಭವ ಮಂಟಪದ ಮುಖಾಂತರ ಈ ರೀತಿಯಾದಂಥ ಚಳವಳಿಯನ್ನ ಪ್ರಾರಂಭ ಮಾಡಿದರು. ಅಲ್ಲಿ ಒಂದು ರೀತಿಯಾಗಿ ಬಸವಣ್ಣನವರು ಮಾಡುವಂತಹ ಕಾರ್ಯ ಚಟುವಟಿಕೆಗಳಿಗೆ ಒಂದು ಶಕ್ತಿ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ದಲಿತರನ್ನ, ಅಸ್ಪೃಶ್ಯರನ್ನ, ಕೆಳಗೆ ಬಿದ್ದವರನ್ನ, ಬಡವರನ್ನ ಮೇಲೆತ್ತುವಂತ ಕೆಲಸ ಒಬ್ಬ ಮಂತ್ರಿ, ಈ ಕಡೆ ಮಂತ್ರಿ ಕೆಲಸ ಮಾಡಬೇಕು, ವಚನ ಚಳವಳಿಯನ್ನ ಮಾಡಬೇಕು. ಈ ಎರಡೂ ಸಮನಾಗಿ ಮಾಡುವಂತ ಬಸವಣ್ಣನವರಿಗೆ ಒಂದು ವಿರೋಧ ಶಕ್ತಿ ಹೆಚ್ಚಾಯಿತು. ಬಸವಣ್ಣನವರು ಈ ರೀತಿ ಇವರಿಗೆ ಹಿಂಗೆ ಬಿಟ್ಟೆವಂದ್ರೆ ಇವರು ಇಡೀ ಊರನ್ನ, ಇಡೀ ಕಲ್ಯಾಣವನ್ನ, ಇಡೀ ರಾಜ್ಯವನ್ನ ಬಹಳ ಏನು ಕೆಡಿಸ್ಬಿಡ್ತಾರ ಅಂತ ಅವ್ರ ಪರಿಕಲ್ಪನೆ. ಬಸವಣ್ಣನವರು ಆ ಸಮಾಜವನ್ನು ಕಟ್ಟುವುದಕ್ಕೆ ಹೊಂಟಿದ್ದಾರೆ. ಬಸವಣ್ಣವರು ಪರ್ಯಾಯ ಸಮಾಜವನ್ನು ಕಟ್ಟಲು ಹೊಂಟಿದ್ದಾರೆ. ಮೂಢನಂಬಿಕೆ, ಕಂದಾಚಾರ, ಮೌಢ್ಯತೆಯನ್ನ ವಿರೋಧಿಸಿ ಆ ಒಂದು ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಅದನ್ನ ಆ ವಚನಗಳಲ್ಲಿ ಅವೇ ಬರ್ತಾವ. ಇವನಾರವ ಎಂದೆನಿಸಿದರೆಯ, ಇವ ನಮ್ಮವ ಎಂದೆನಿಸೆಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸೆಯ. ಈ ವಚನ ಸಾಲಿನಲ್ಲಿ ಎಷ್ಟು ಇದೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ಸಪ್ತ ಸೂತ್ರಗಳು ಬಸವಣ್ಣನವರು ನಮಗಾಗಿ ಕೊಟ್ಟಂತ ಏನು ಸಮಾನತೆಗಾಗಿ ಕೊಟ್ಟಂತ ಈ ವಚನ ಸಾಹಿತ್ಯ. ಹೀಗೆ ಬಿಟ್ರೆ ಎಲ್ಲ ಕುಲದವರನ್ನ ಒಂದು ಕಡೆ ಸೇರ್ಸಕತ್ತಾನೆ ಬಸವಣ್ಣವ್ರು, ಸೇರ್ಸಕತ್ತಾರೆ. ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಈ ಸಮಾಜವನ್ನು ಕಟ್ಟುವಂತಹ ಬಸವಣ್ಣನವರು ಹಿಂಗೆ ಬಿಟ್ರೆ ಕೆಲವು ಕುಹಿಕಗಳು ಬಸವಣ್ಣವರೇ ರಾಜ ಆಗಲು ಕೊಂಟಾರ ಅಂತೇಳಿ ಕಿವ್ಯಾಗ ಓದ್ತಾರೆ, ಬಿಜ್ಜಳನ ಕಿವಿ ಒಳಗೆ. ಮತ್ತೆ ಇನ್ನೊಂದು ಘಟನೆ ಏನಾತಂದ್ರೆ, ಕಾಕತಾಳಿ ಎನ್ನುವಂತೆ ಹರಳಯ್ಯ ಕಲ್ಯಾಣಮ್ಮ ಮಗ ಒಬ್ಬ ಶೀಲವಂತಿರ್ತಾನೆ, ಒಬ್ಬ ಮಂತ್ರಿ ಶೀಲವಂತ. ಮಧುವರ್ಷರ ಒಬ್ಬ ಉನ್ನತ ಕುಲದ ಒಬ್ಬ ಮಧುವರ್ಷನಿಗೆ ಒಬ್ಬ ಮಗಳಿರ್ತಾಳ ಲಾವಣ್ಯ. ಮಧುವರ್ಷನ ಮಗಳು ಲಾವಣ್ಯ, ಹರಳಯ್ಯ ಮತ್ತು ಕಲ್ಯಾಣಮ್ಮರ ಮಗ ಶೀಲವಂತ. ಇಬ್ಬರಿಗೆ ಮದುವೆ ಮಾಡಿಸ್ತಾರೆ ಬಸವಣ್ಣವರು. ಜಗತ್ತಿನ ಮೊದಲ ಅಂತರ್ಜಾತೀಯ ವಿವಾಹವನ್ನ ಮಾಡಿಸಿದಂತ ಏಕೈಕ ಶರಣ ಅದು ಬಸವಣ್ಣನವರು ಅಂತ.
ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇದು ಸರಿ ಆಗಲಿಲ್ಲ. ಅರಸರ ಬಿಜ್ಜಳ ಅರಸರ ಕಿವಿ ಉತ್ತರ ಕೊಂಡಿ ಮಂಚಣ್ಣಂತವ್ರು, ರಾಜರೇ ಬಸವಣ್ಣನವರು ಕುಲಗೆಡಿಸಕತ್ತಿದ್ದಾರೆ, ಎರಡೂ ಸಮ ಮಾಡಕತ್ತಾರ, ಜಾತಿಯನ್ನ ಕೂಡ್ಸಕತ್ತಾರ, ಎಲ್ಲರೂ ಒಂದೇ ಅಂತ ಹೇಳಕತ್ತಾರ, ಏನ್ ಮಾಡೋದು ಇದಕ್ಕೆ, ಒಂದು ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಇವರಿಗೆ ಈಗ ಮಾಡಿದ್ರೆ ಸರಿಯಲ್ಲ ಅಂತೇಳಿ ಅಂತರ್ಜಾತೀಯ ಮಾಡಿದ ತಕ್ಷಣ ಜನ ರೊಚ್ಚಿಗೆ ಹೇಳ್ತಾರಲ್ಲಿ. ಬಸವಣ್ಣನವರಿಗೆ ಕರೆಸ್ತಾರೆ. ಬಿಜ್ಜಳ ಅರಸರಿಗೂ ಮತ್ತು ಬಸವಣ್ಣರಿಗೂ ಬಹಳ ಅನ್ಯೋನ್ಯ ಪ್ರೀತಿ, ಬಹಳ ಗೌರವ ಇತ್ತು. ಆದರೆ ಪರಿಸ್ಥಿತಿ ಗಂಭೀರ ಆಗಿತ್ತು. ಏನು ಬಸವಣ್ಣನವರೇ ನಿಮ್ಮ ಮೇಲೆ ಆರೋಪ ಬಂದದ, ಮಂತ್ರಿಗಳೇ ನಿಮ್ಮ ಮೇಲೆ ಆರೋಪ ಬಂದದ, ನೀವು ಈ ರೀತಿ ಸಮಾಜವನ್ನ ದಂಗೆಗಳುವಂತೆ ಮಾಡ್ತಾ ಇದ್ರಲ್ಲ, ಅದು ಸಾಂಪ್ರದಾಯಕ್ಕೆ ವಿರೋಧ ಆಗಿದೆ. ಇವು ಅರಸ ಮುನಿದರೆ ಊರೊಳಗಿರಬಾರದು ಅಂತ ಹೇಳಿ ತನ್ನ ಕಿರೀಟವನ್ನ ತಕ್ಷಣವೇ, ಆರೋಪ ಬಂದ ತಕ್ಷಣವೇ ಆ ಕಿರೀಟವನ್ನ ರಾಜನ ಪದತಲದಲ್ಲಿ ಇಟ್ಟು ಕಲ್ಯಾಣದ ಕಡೆಗೆ ಬಸವಣ್ಣನವರು ಹೊರಟರು. ಆವಾಗ ಬಸವಣ್ಣನವರು ಹೊರಟಂತ ಸಂದರ್ಭದಲ್ಲಿ ಎಲ್ಲ ಜನರು ಅಳ್ತಾ ಇರ್ತಾರ. ಎಲ್ಲ ಶರಣರು, ಹೋಗ್ಬೇಡ್ರಪ್ಪ, ನೀವಿದ್ರೆ ಕಲ್ಯಾಣ, ನೀವು ಹೋದ್ರೆ ಕಲ್ಯಾಣ ಕಟುಕರ ಕೇರಿ ಆಗ್ತದ, ಇರ್ರಪ್ಪ ಅಂತ ಎಷ್ಟು ಬೇಡಿದ್ರು ಅವ್ರು. ಅಪ್ಪನವರು ಬಸವಣ್ಣವರು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಬಸವಣ್ಣವ್ರು ಆ ಕಡೆ ಹೋದ ತಕ್ಷಣ ಕಲ್ಯಾಣದೊಳಗೆ ಕ್ರಾಂತಿ ಶುರುವಾತು. ಧರ್ಮಗಳ ನಡುವೆ, ಜಾತಿಗಳ ನಡುವೆ ಜಗಳ ಶುರು ಆಗ್ತದೆ. ವಚನಗಳನ್ನು ಸುಳ್ಳಕ್ಕೆ ಶುರು ಮಾಡ್ತಾರೆ. ಈ ವಚನ ಉಳಿತಂದ್ರೆ ಈ ನಮ್ಮ ಕೆಲಸ ನಡೆಯೋದಿಲ್ಲ. ಮೌಢ್ಯಕಾರರು, ಮೌಢ್ಯವನ್ನ ಬಿತ್ತುವಂತವ್ರ ಕೆಲಸ ನಡೆಯೋದಿಲ್ಲ. ಅವಾಗ ಈ ವಚನ ಸುಡಬೇಕು, ವಚನ ಇಟ್ರೆ ನಡೆಯಂಗಿಲ್ಲ. ವಚನ ನಮಗೆ ಉಳಿಗಾಲಿಲ್ಲ. ಅದಕ್ಕೆ ವಚನಗಳು ಸುಳ್ಳಕ್ಕೆ ಪ್ರಾರಂಭ ಮಾಡಿದ್ರು. ಇವರು ಬಸವಣ್ಣವ್ರ ಅಕ್ಕನಾಗಮ್ಮ, ಮಡಿವಾಳ ಮಾಚಿದೇವ ಗಂಟು ಕಟ್ಕೊಂಡು, ಈ ಏನು ಪಾದರಕ್ಷೆಗಳವಲ್ಲ ಇವನು ಗಂಟು ಕಟ್ಕೊಂಡು ಕಲ್ಯಾಣದವನ್ನ ಬಿಟ್ಟು, ರಾತ್ರೋರಾತ್ರಿ ಕಲ್ಯಾಣವನ್ನು ಬಿಟ್ಟು 770 ಶರಣರು ದಿಕ್ಕಾಪಾಲಾಗಿ, ಯಾಕಂದ್ರೆ ಕ್ರಾಂತಿ ಶುರುವಾಗಿತ್ತು. ಶರಣರು ಎಲ್ಲಿ ಸಿಕ್ಕಾರಲ್ಲಿ ಹೊಳ್ಳಿಕ್ಕೆ ಆಜ್ಞೆ ಆಗಿತ್ತು, ರಾಜಂದ ಆಜ್ಞೆ. ಶರಣರು ಏನು ಬಹುದಿನಗಳ ಕಾಲ ಕಟ್ಟಿದಂತ ಏನು ಸಮಾನತೆಗಾಗಿ ವಚನ ಸಾಹಿತ್ಯ ಉಳಿಸ್ಬೇಕನ್ನುವಂಥದ್ದೇ. ಇಷ್ಟು ವರ್ಷ ನಾವು ಏನು ಕಟ್ಟಿದ್ದೇವೆ, ಈ ವಚನವನ್ನ ಎಷ್ಟು ಬರೆದಿದ್ದೇವೆ ನಾವು, ಇವನ್ನು ಉಳಿಸ್ಬೇಕಲ್ಲ ಅಂತ ಜೀವ ಹೋದ್ರೋಗ ಲೆಕ್ಕ ನಾವು ಈ ವಚನವನ್ನು ಉಳಿಸೋಣ ಅಂತೇಳಿ ಎಲ್ಲರೂ ಸಹಿತ ಉಳಿವಿ ಕಡೆ ಹೋಗ್ತಾರೆ ಶರಣರು. ಕೆಲವ್ರ ಕಡೆ ಶ್ರೀಶೈಲಕ್ಕೆ ಹೋಗ್ತಾರೆ. ಕಲ್ಯಾಣ ಬಿಟ್ಟು ಈ ಕಡೆ ಬರುವ ಟೈಮಿಗೆ ಕಾಗಿಣ ನದಿ ತುಂಬ ಹರಿತಿತ್ತಿಲ್ಲ ಪಕ್ಕದಲ್ಲಿ. ಕಾಗಿಣ ಒಬ್ಬ ಶರಣ ಬಂದು ಇವು ಊರಿನವರಿಗೆ ಸೊಲಬಣ್ಣ ಕುಟುಂಬ ಗ್ರಾಮಸ್ಥರಿಗೆಲ್ಲ ಕರೆದು, ಇವರು ಸೊಲಬಣ್ಣ ಕುಟುಂಬದವರು ಬಸವರಾಜ್ ಅಂತೇಳಿ, ಅವರ ತಾತ ಮುತ್ತಾತ 12ನೇ ಶತಮಾನ. ಇಲ್ಲೊಂದು ಮನೆ ಇತ್ತಿರು, ಇದು ರಕ್ಷಣೆ ಮಾಡ್ರಪ್ಪ, ಮುಂದೊಂದು ದಿನ ಈ ಪಾದರಕ್ಷೆಗಳು ಇತಿಹಾಸವನ್ನ ಸೇರ್ತವೆ, ಇದು ಇತಿಹಾಸ ಸಾರುತ್ತವೆ, ಇವನ್ನು ಕಾಪಾಡಿ, ಯಾರಿಗೆ ಮುಟ್ಟುಕೊಡ್ಬೇಡ್ರಿ, ಇವು ಮುಟ್ರೆ ಬೆಂಕಿ ಅದ, ಇದು ಯಾರು ಮುಟ್ಟುಕೊಡ್ಬೇಡ್ರಿ ಅಂತ ಹೇಳಿ ಕೊಟ್ಟು ಅವರು ಹೋಗ್ಬಿಟ್ರು. ಅವತ್ತಿನ ಹಿಡಿದು ಇಂದಿನವರೆಗೆ ನಮ್ಮ ಬಿಜನಹಳ್ಳಿ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಬಿಜನಹಳ್ಳಿ ಗ್ರಾಮದಲ್ಲಿ ಸೊಲಬಣ್ಣ ಕುಟುಂಬದವರು, ಈ ಊರಿನ ಗ್ರಾಮಸ್ಥರು, ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸಹಿತ ಇದರ ಅಭಿವೃದ್ಧಿಯ ಜೊತೆಗೆ ಇದರ ಪಾದರಕ್ಷೆಗಳನ್ನು ಎಷ್ಟೇ ದೊಡ್ಡ ರಾಜಕಾರಣಿಗಳು ಬಂದರು, ದೊಡ್ಡ ವ್ಯಕ್ತಿಗಳು ಬಂದರು ಸಹಿತ ಈ ಪಾದರಕ್ಷೆಗಳನ್ನು ಇಲ್ಲೇ ಇಟ್ಟಿದ್ದಾರೆ ಚಮ್ಮಾವಿಗಳಿಗೆ. ಇದನ್ನು ಸರಿಸಿದ್ರೆ ಬಹಳ ಅನಾಹುತ ಆಗ್ತದೆ ಅಂತ ಸಂದೇಶ ಕೊಟ್ಟಿದ್ರು ಶರಣರು. ಇವನ್ನ ಎಲ್ಲಿನೂ ಸಹಿತ ಬಿಟ್ಟು ಕೊಡಬಾರ್ದು, ಯಾರ ತಲೆ ಮೇಲೆ ಇಟ್ಕೋಬಾರ್ದು, ಇಲ್ಲೇ ಇರಬೇಕು, ಆ ಸ್ಥಳವನ್ನು ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಆ ಪುಣ್ಯಾತ್ಮ ಮಹಾನ್ ಶರಣ, ಆ ಶರಣನ ಹೆಸರು ಎಲ್ಲಿ ಇಲ್ಲ, ದಾಖಲೆ ಇಲ್ಲ, ಅವನ್ನ ರಕ್ಷಣೆ ಮಾಡಿ ಕಲ್ಯಾಣದೊಳಗಿದ್ರೆ ಯುವಕ ಬೆಂಕಿ ಹಚ್ತಿದ್ರು. ಅದಕ್ಕೆ ಕಲ್ಯಾಣದಿಂದ ಎಷ್ಟು ದಿಕ್ಕಾಪಾಲಾಗಿ ಓಡಿ ಬಂದಿದ್ರಲ್ಲ, ಅವರು ಓಡುವಂತ ಹೇಡಿಗಳಲ್ಲವರು, ಇವು ವಚನಗಳನ್ನು ಉಳಿಸಬೇಕಂತೇಳಿ ಅವರು ಓಡಿ ಬಂದಿರೋರು. ಉಳಿವಿ ಒಳಗ, ಬೆಟ್ಟದೊಳಗ, ಅರಣ್ಯ ಪ್ರದೇಶದಲ್ಲಿ ಅಲ್ಲೆಲ್ಲರೂ ಶರಣರಿದ್ದರು. ಇವರ ಅಳೆಯ ಬಸವಣ್ಣವ್ರ ಅಳೆಯ, ಅವರು ಚನ್ನಬಸವಣ್ಣ ಅಲ್ಲೇ ಐಕ್ಯ ಆಗ್ತಾರೆ. ಅಕ್ಕ ಮಹಾದೇವಿ ಉಡುತಡಿ ಎಂದು ಬಂದಂತವರು ಆ ಪ್ರದೇಶಕ್ಕೆ ಹೋಗ್ತಾರೆ. ಇನ್ನೂ ಅನೇಕ ಶರಣರು ಅಲ್ಲಿಗೆ ಹೋಗ್ತಾರೆ, ಕೆಲವರು ಶ್ರೀಶೈಲಕ್ಕೆ ಹೋಗ್ತಾರೆ. ಹಾಗಾಗಿ ಈ ಬರುವಂತ ಸಮಯದಲ್ಲಿ ಇಲ್ಲಿಟ್ಟು ಹೋಗ್ಯದಾರ. ಅಂದಿನ ಹಿಡಿದು 12ನೇ ಶತಮಾನದಿಂದ ಇಲ್ಲಿವರೆಗೂ ಸುರಕ್ಷಿತವಾಗಿ ಪಾದರಕ್ಷೆಗಳು ಇವೆ. ಇವು ಸೈಂಟಿಫಿಕವಾಗಿ ಕೆಲವರು
ಪ್ರಶ್ನೆ ಮಾಡ್ತಾರೆ. ಹೌದಾ, 12ನೇ ಶತಮಾನದ ಚಮಾವಿಗಳು ಇಲ್ಲಿವರೆಗೆ ಇದ್ದಾವ ಅಂತ. ಸಿರಿಗೇರಿ ಶ್ರೀಗಳು ಬಂದಿದ್ರಿ, ಹಿಂದಿನ ಸಿರಿಗೇರಿ ಶ್ರೀಗಳು ಬಂದು ಇದನ್ನು ಪ್ರಯೋಗಾಲಯಕ್ಕೆ ಸೇರಿಸಿ ಅದನ್ನು ಇದು ಮಾಡಿ ಪರೀಕ್ಷೆ ಮಾಡಿದಾಗ 12ನೇ ಶತಮಾನದ ಶರಣರ ಪಾದುಕೆಗಳು ಅಂತೇಳಿ ಪ್ರೂವ್ ಆಯಿತು. ಹೌದಾ? ಇವತ್ತು ಯಾರು ಇದರ ಬಗ್ಗೆ ನಮಗೆ ಯಾರು ಸಂಶಯ ಮಾಡಂಗಿಲ್ಲ. 12ನೇ ಶತಮಾನದ ಹರಳೆಯ ಕಲ್ಯಾಣಮ್ಮ ಅವರು ಚಮ್ಮಾವಿಗಳು ಯಾಕೆ ಮಾಡಿದಾರೆ ಅಂದ್ರೆ, ಅಪ್ಪ ಬಸವಣ್ಣನವರ ದೊಡ್ಡ ನಮಸ್ಕಾರ ಶರಣು ಶರಣಾರ್ಥಿ ಅಂದ್ರಲ್ಲ, ಅದಕ್ಕೆ ವಾಪಸ್ ಚಮ್ಮಾವಿಗಳನ್ನು ಮಾಡಿದ್ರೆ ನಾವು ಋಣಮುಕ್ತರಾಗ್ತೀವಿ ಅಂತೇಳಿ ಈ ಚಮ್ಮಾವಿಗಳನ್ನ ಅಪ್ಪ ಬಸವಣ್ಣವರು ಅರ್ಪಿಸಿದರೆ ಅಪ್ಪ ಬಸವಣ್ಣವರು ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಇವು ನನಗೆ ಸಲ್ಲುವಂಥದ್ದಲ್ಲ, ಭಗವಂತನೇ ಕೂಡಲ ಸಂಗಮ ದೇವನಿಗೆ ಸಲ್ಲುವಂಥದ್ದು ಹೇಳಿ ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದಂಥ ಮಹಾನ್ ಮಾನವತಾವಾದಿ ಬಸವಣ್ಣನವರ ಏನು ಆ ತ್ಯಾಗ, ಎಂಥ ಶಕ್ತಿ, ತೇಜಸ್ಸು, ವಿಶ್ವಭಾತೃತ್ವ ಕಲ್ಪನೆ. ಹೀಗೆ ಆ ಚಮ್ಮಾವಿಗಳನ್ನು ಬಸವಣ್ಣವ್ರು ಅರ್ಪಿಸಿದಾಗ ಅವ್ರು ಧರಿಸಲಿಲ್ಲ, ವಾಪಸ್ ತೊಗೊಂಡು ಬರ್ತಾ ಇದ್ರು ಕಲ್ಯಾಣದೊಳಗೆ, ನಡುಬೀದಿ ಒಳಗ. ಯಾರು ಹರಳೆಯ ಕಲ್ಯಾಣ ತಲೆ ಮೇಲೆ ಇಟ್ಕೊಂಡು ವಾಪಸ್ ಬರೋ ಟೈಮಿಗೆ ಒಬ್ಬ ಮಂತ್ರಿ ಸಿಕ್ಕ, ಮಧುವರ್ಷ ಅಂತ ಅನ್ನುವಂಥದ್ದು. ಏನು ಹರಳೆಯವು? ಇವು ಚಮ್ಮಾವಿಗಳಪ್ಪ, ಬಸವಣ್ಣವ್ರಿಗೆ ಅರ್ಪಿಸೋದೆ ಅವ್ರು ಧರಿಸಲಿಲ್ಲ. ಬಸವಣ್ಣವ್ರಿಗೆ ಏನು ತಿಳಿಯಲ್ಲ, ತಾಯಿ ಕಡೆ ನಾ ಹಾಕೋತೀನಿ ಅಂತೇಳಿ ಹಾಕೊಂಡ. ಮೈಯೆಲ್ಲ ಉರಿಯೋದು, ಬೆಂಕಿ ಬಿದ್ದು ಒದ್ದಾಡ್ಕತ್ತ ಮಧುವರ್ಷ. ಅವಾಗ ಕೊನೆಗೆ ಉಪಾಯ ಬಸವಣ್ಣವ್ರ ಹತ್ತಿರ ಬರ್ತಾರ. ಬೆಂಕಿ ಬಿದ್ದದ ಪಾಪ ಅವರು ಮಂತ್ರಿಗಳು ಹಿಂಗೆ ಮಧುವರ್ಷರಿಗೆ ಹಿಂಗಾಗ್ಯದ. ಅದಕ್ಕೆ ಏನಿಲ್ಲ, ಆ ಪಾದರಕ್ಷೆಗಳನ್ನ ಏನು ಚರ್ಮ ಹದ ಮಾಡ್ತಾರಲ್ಲ, ಆ ನೀರು ಚರ್ಮವನ್ನು ನೆನೆಸ್ತಾರಲ್ಲ, ಆ ನೀರನ್ನು ತಂದು ಅಥವಾ ಆ ಚಮ್ಮಾವಿಗಳನ್ನು ಮಾಡುವಂಥದ್ದು ನೀರು ಇರ್ತವಲ್ಲ, ಆ ನೀರು ಚಿಂಪಡಿಸಿದ್ರೆ ತಾನೇ ಹೋಗ್ತದೆ ಅಂತೇಳಿ ಬಸವಣ್ಣವ್ರು ಹೇಳಿದಕ್ಕಾಗಿ ಆ ನೀರನ್ನೇ ಚಿಂಪಡಿಸೋದಕ್ಕಾಗಿ ಅವು ಎದ್ದು ನಿಂತಾನ. ಕೃತಾರ್ಥನಾದ ನಾನು ನಿಮಗೆ ಶರಣು ಶರಣಾರ್ಥಿ ಅಂದಿ ನಡೆದು ಮಧುವರ್ಷರು ಬಸವಣ್ಣನವರ ಪರಮ ಭಕ್ತಾದ ತನ್ನ ಮಗಳನ್ನ ಕಲ್ಯಾಣಮ್ಮ ಹರಳೆಯ ಮಗನಿಗೆ ಶೀಲವಂತನಿಗೆ ಕೊಟ್ಟು ಲಗ್ನ ಮಾಡ್ತಾರೆ. ಇದು ಇತಿಹಾಸ, ಸತ್ಯ ಘಟನೆ ಹೇಳುವಂಥದ್ದು. ಇದು ಇತಿಹಾಸದಲ್ಲಿ ಈ ಘಟನೆಯನ್ನ ಮರಿಬಾರದು. ಇದು ರೋಮಾಂಚನಕಾರಿಯಾದಂಥದ್ದು. ಇದು ಹೇಗದಂದ್ರೆ ಸಮತಾವಾದ ನಿರ್ಮಾಣ ಮಾಡಿದಂಥದ್ದು, ಸಮಾಜ ನಿರ್ಮಾಣ ಮಾಡಿದಂಥದ್ದು. ಈ ಮಾನವೀಯತೆ, ಎಲ್ಲರೂ ನಾವು ಒಂದೇ, ಜಗತ್ತಿನಲ್ಲಿ ಮಾನವತ್ವವನ್ನ ಬಂಧುತ್ವವನ್ನ ಸ್ಥಾಪಿಸಿದಂಥವ್ರು ಬಸವಾದಿ ಶರಣರು. ಯಾವಾಗ ಹೀನ ಕುಲ ಅಂತ ಕರಿತಿರೋ ಅಂದಿನ ಸಂದರ್ಭದಲ್ಲಿ ಚಪ್ಪಲಿ ಹೊಲಿಯುವ ಕಾಯಕ್ಕೆ ಯೋಗಿಯನ್ನೇ ಒಬ್ಬ ಮಹಾನ್ ಶರಣಾದ. ಬಸವಾದಿ ಶರಣರ ಪರಿಸರದಲ್ಲಿ ಒಂದು ನಮಸ್ಕಾರ ಹೇಳಿದ್ರೆ, ಒಂದು ಶರಣ ಹೇಳಿದ್ರೆ ಶರಣು ಶರಣಾರ್ಥಿ ಎಂದಿದ್ದಕ್ಕಾಗಿ ಅದಕ್ಕಿಂತಲೂ ಮುಂಚೆ ಹೋಗಿ ಚಮ್ಮಾವಿಗಳನ್ನು ಮಾಡುವುದಲ್ಲ. ಇದು ಮಾನವ ಇತಿಹಾಸ. ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ಚರ್ಮದ ಪಾದರಕ್ಷೆಗಳನ್ನು ಮಾಡಿಕೊಟ್ಟಂತಹ ಇತಿಹಾಸ ಜಗತ್ತಿನಲ್ಲಿ ಯಾವುದಾದರಿದ್ರೆ ನಮ್ಮ ಶರಣರು, ಬಸವಾದಿ ಶರಣರು ಕೊಟ್ಟಂತಹ ಚಮ್ಮಾವಿಗಳು ರೋಮಾಂಚನಕಾರಿಯಾದಂಥ ಇತಿಹಾಸ. ಶರಣು ಶರಣಾರ್ಥಿ ಅದ್ಭುತ ಸರ್. ಭಾಳ ನಮ್ಗೆ ಅವತ್ತಿ ಏನೂ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಇತ್ತು ಎಷ್ಟು ಬೇಕು, ಬಟ್ ನೀವು ಕಣ್ಣು ತೆರೆಸಿದ್ರಿ. ನಮ್ದು ಅದ್ಭುತವಾಗಿತ್ತು ನಿಮ್ಮ ಪಾಂಡಿತ್ಯ. ಕಳೆದ 30 ವರ್ಷಗಳ ಕಾಲ ಸುದೀರ್ಘ ಈ ನೆಲದ ಸಂಸ್ಕೃತಿಯನ್ನು ಹೀಗೇ ಬಿತ್ತಾ ಇದರ ಬಗ್ಗೆ ಪುಸ್ತಕ ಒಂದೇ ಆದಂಥ ಒಂದು ಹವ್ಯಾಸ. ನಿಮಗೆ ಹೆಂಗೆ ಹವ್ಯಾಸ ಇಂಥವೆಲ್ಲ ಬೆಳಕಿಗೆ? ನಿಮ್ಮದು ವೈಡ್, ನಾನು ತಾಲೂಕು ಜಿಲ್ಲೆಯನ್ನೇ ಒಂದಿಷ್ಟು ನಿಮ್ಮಂಥವ್ರು ಬಂದಿದ್ದು ನಮಗೆ. ಯಾಕಂದ್ರೆ ಇದ್ರದ್ದು ಇತಿಹಾಸ ಕಲಬುರಗಿ ಅಷ್ಟೇ ಅಲ್ಲ, ನೀವು ಎಲ್ಲ ಕಡೆ ಪಸರಿಸಿರ್ತಾರಲ್ಲ, ನಿಮಗೆ ಕೋಟಿ ಶರಣು. ಅಯ್ಯೋ ಆ್ಯಕ್ಚುಲಿ ನಮ್ಮ ಬದುಕಿನ ಬುತ್ತಿಯಿಂದ ಇದಷ್ಟೇ ಅಲ್ಲ, ಶರಣರ ಸಂಪೂರ್ಣ ಇತಿಹಾಸ ಬಸವಣ್ಣನವರ ಕರ್ನಾಟಕದ ಉದ್ದಕ್ಕೂ ಎಲ್ಲೆಲ್ಲಿ, ಯಾಕಂದ್ರೆ ಕತೆ ಬರೀ ಇಷ್ಟಕ್ಕೆ ಸೀಮಿತ ಆಗಿಲ್ಲ, ಬರೀ ಈ ಊರದೇ ಇಷ್ಟು ಕತೆ, ಪಾದುಕೆದೇ ಇಷ್ಟು ಕತೆ ಇದೆ ಅಂತ ಹೇಳಿದರೆ ಇನ್ನೆಷ್ಟು ಅದ್ಭುತ ಕಥೆಗಳು ನಿಮ್ಮಲ್ಲಿ ಅಡಗಿದೆ. ಮತ್ತು ಚರಿತ್ರೆ, ಇತಿಹಾಸ ಮುಟ್ಟಿಸ್ಕೊಂಡು ಹೇಳುವಂಥದ್ದು ಏನೂ ಇಲ್ಲ. ಆಮೇಲೆ ಇವೆಲ್ಲ ಇತಿಹಾಸದಲ್ಲಿ ದಾಖಲೀಕರಣ ಆಗಿದ್ದನ್ನು ನೀವು ಹೇಳಿದ್ರಿ ಇಷ್ಟೊತ್ತು. ಒಂದೇ ಒಂದು ಸಣ್ಣ ಪ್ರಶ್ನೆ ಅಂದ್ರೆ, ಅಷ್ಟು ಅಂದರೆ ಚರ್ಮ ಎಷ್ಟನೇ 12ನೇ ಶತಮಾನ, 900 ವರ್ಷ ಹಂಗೆ ಇತಿಹಾಸ ಹೇಳುತ್ತಾ ಅದು ಇರ್ತದೆ. ಯಾಕಂತಂದ್ರೆ ಅವಾಗ ನಾವು ರಕ್ಷಣೆಯನ್ನ ಆ ರೀತಿ ಮಾಡಿದೀವಿ. ಅಲ್ಲಿ ಎಲ್ಲಿಯೂ ಸಹಿತ ನೀರಿಂದು ಸ್ಪರ್ಶ ಇಲ್ಲ, ಕುಕುಮ ವಿಭೂತಿ ಸ್ಪರ್ಶ ಇಲ್ಲ. ಆ ಗಾಜಿನಲ್ಲಿ ಅವರ ಸಿರಿಗೇರಿ ಸಿರಿಗಳು ಆವಾಗಿನ ಸಂದರ್ಭದಲ್ಲಿ ಹಾಕಿಟ್ಟದ ಏನು ರಕ್ಷಣೆ ಅದಲ್ಲ, ಅದೇ ಪ್ರಕಾರ ಅಷ್ಟೇ ಇದೆ. ಅದಕ್ಕೆ ಅದನ್ನು ಬಿಚ್ಚಿ ಇದು ಮಾಡಿಲ್ಲ. ಪದೇ ಅದಕ್ಕೆ ಮುಟ್ರೆ ಅದು ಇದು ಆಗ್ತದೆ. ಈಗನೂ ಸಹಿತ ಅದು ಮುಟ್ರೆ ಹೋಗ್ತದೆ, ಮುಟ್ಟಬಾರದೆ ಅನ್ನುವಂಥದ್ದು ಎಲ್ಲರೂ.
ಯಾರು ಅವತ್ತಿನವರೆಗೆ ನೀವು ಮುಟ್ಟಕ್ಕೆ ಮುಟ್ಟಂಗಿಲ್ಲ. ಅವಕಾಶ ಇಲ್ಲ. ಮುಟ್ರ ಅನಾಹುತ ಆಗ್ತದೆ. ಓಕೆ. ಬಹಳ ದೊಡ್ಡ ಗಂಡಾಂತರ ಅಂತ ಅನ್ನುವಂಥದ್ದು ಪರಿಕಲ್ಪನೆ ಜನರಿಗಿದೆ. ಯಾಕಂದ್ರೆ ಆವಾಗಲೇ ಈ ಪಾದರಕ್ಷೆಗಳು ಮುಟ್ಟಿದಂಥವನಿಗೆ ಮಧುವರ್ಷರಿಗೆ ಆ ರೀತಿ ಆಯ್ತು. ಇನ್ನ ನಿಮ್ ಗತಿ ಏನು? ಇವೆಲ್ಲ ಎಷ್ಟು ಕೃತಿಗಳನ್ನ ಹಂಗಾರೆ ಅಭ್ಯಾಸ ಮಾಡಿದಿರಿ ಸರ್? ನಾನು ಈ ಶರಣರ ಬಗ್ಗೆ ಈಗ ಎಂ ಕಲಬುರ್ಗಿ ಅವರು ಬರೆದಿದ್ದು, ಚಿದಾನಂದ ಮೂರ್ತಿ, ಬೇರೆ ಬೇರೆ ಎಲ್ಲಾ ಶರಣರದು. ಈಗ ಬೀದರ್ನಲ್ಲಿ ಒಂದು ಇದು ಇತ್ತು, ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಹೋದಾಗೆ ಹಲವಾರು ಪುಸ್ತಕಗಳನ್ನ, ಆಮೇಲೆ ಶರಣರ ಚರಿತ್ರೆ ಅಷ್ಟೇ ಅಲ್ಲ, ಶರಣರ ಚರಿತ್ರೆ ಅಂತೂ ನಾನಂತೂ ಬಹಳಷ್ಟು ಓದಿದ್ದೀನಿ. ಯಾರ ಬಿಡಿ ಬಿಡಿಯಾಗಿ ಅಂಬಿಗರ ಚೌಡೋಹರ ಕಕ್ಕೈ ಮಡಿವಾಳ ಮಾಚಿದೇವ್ ಎಲ್ಲಾ ಶರಣರ ಬಗ್ಗೆ ನನಗೆ ಯಾವುದೇ ಸಾರ್ವಜನಿಕ ಕಲಬುರಗಿ ಆಗಿರ್ಬೋದು ಇಲ್ಲಿರ್ಬೋದು ನನಗೆ ಉಪನ್ಯಾಸ ನನಗೆ ಇಡ್ತಾರ. ಸಾಮಾನ್ಯವಾಗಿ ಕನ್ನಡ ಬಂತಂದ್ರೆ ತಕ್ಷಣ ನಮಗೆ ಕೊಡ್ತಾರ. ನಾ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಒಮ್ಮಮ್ಮ ನಾವು ಈ ಕ್ಷೇತ್ರಕ್ಕೆ ನೀವು ಹೋರಿ, ಈ ಇದಕ್ಕೆ ನೀವು ಹೋರಿ ಅಂತ ಹೇಳ್ತೀವಿ. ನನಗೆ ಸಾಧ್ಯ ಆದ್ರೆ ನಾನು ಅಟೆಂಡ್ ಆಗ್ತೀನಿ. ಇದು ನಂದು ಒಂದು ಹವ್ಯಾಸ ಅಷ್ಟೇ. ಆಗ್ಲಿ ಸರ್, ಮುಂದಿನ ಪ್ರಯಾಣ ಮತ್ತೆ ಕಲ್ಯಾಣದತ್ತ ನಮ್ಮ ಇವತ್ತಿನ ಪೀಳಿಗೆ ತಿಳಿಸುವಂಗಲಿ ಸರ್. ಬರ್ರಿ ಸರ್, ಬರ್ರಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ, ತಂದೆ ಶಿವಶರಣಪ್ಪ, ಸೊಲಬಣ್ಣ ಅಂತಾರೆ ಅಡ್ಡ ಹೆಸರು. ನಾವು ಇದ್ರ ಸೇವೆ ಮಾಡ್ಕೊತಾನೆ ಎಷ್ಟನೇ ತಲೆಮಾರಿ? ನಂದು ಇದು 14ನೇ ತಲೆ ರೀ. 14ನೇ ತಲೆಮಾರಿಂದ ಪೂಜಾ ನಡೀತಾನೆ ಇದೆ ನಿರಂತರ. ಒಳಗಡೆ ಅದು ಏನು ಹೋಗ್ದಂಗೆ ಅದೆಲ್ಲ ವ್ಯವಸ್ಥೆಗಳಿದೆಯಾ? ಯಾರಿಗೆ ಮುಟ್ಟಕ್ ಕೊಡಲ್ಲ? ಮುಟ್ಲಕ್ಕೇನೋ ಏನಿಲ್ಲ ಸರ್, ಮುಟ್ಲಕ್ಕೇನಿಲ್ಲ. ಗ್ಲಾಸಿಗೆ ಏನಿದ್ರೆ ಏನು ಏನು ಹೂವು ಸತನೂ ಮೇಲೆ ಇಡ್ತೀವಿ. ಏನಿದ್ದು ಅದು ಯಾಕಂದ್ರೆ ಒಳಗಡೆ ಏನು ಅದಕ್ಕೆ ತೆಂಗಿನ ನೀರಾಗಲಿ ಪೂಜೆ ನೀರಾಗಲಿ ಏನಿದ್ರು ಮೇಲೆ ಗ್ಲಾಸಿಗೆ ಅಷ್ಟೇ. ಮತ್ತೇನಿಲ್ಲ. ಯಾರೋ ಒಬ್ಬರಿಬ್ಬರು ಬಂದ್ರು ಆನೆ ಮೇಲೆ ಮೆರೆಸ್ತೀವಿ ಕೊಡ್ರಿ ಅಂತಂದ್ರು. ನಮ್ಮ ಚುನಾಯಿತ ಪ್ರತಿನಿಧಿ ಕೊಡ್ಲಿಲ್ಲ. ಮೀಟಿಂಗ್ ಕರೆದ್ರೆ ಅವತ್ತು ನಾನು ಇದ್ದೆ. ಈ ಕ್ಷೇತ್ರ ಬಿಟ್ಟು ಹೋಗಂಗಿಲ್ಲ, ಬಿಟ್ಟು ಹೋದ್ರೆ ಅನಾಹುತ ಆಗ್ತದೆ, ಕೊಡೋಂಗಿಲ್ಲ ಅಂತ ಹೇಳಿ ಇಲ್ಲಿವರೆಗೆ ಇಲ್ಲೇ ಉಳೋದು. ಅದ್ಭುತ ಸರ್. ಈಗ ನಮ್ಮ ಅಸ್ತಿತ್ವ ಹೋತಲ್ಲ, ಬಿಜನಾಳಿ ಅಸ್ತಿತ್ವ ಹೋಗ್ತದ. ಈ ಪಾದರಕ್ಷೆಗಳು ಎಂದೋ ಬಂದವು, ಇವು ಬೇರೆ ಕಡೆ ಒಂದು ಊರಿಗೆ ಪಲಿ ಹೆಂಗೆ ಕೊಡ್ತಾರೆ ಸರ್? ಹೇಳ್ರಿ ಕೊಡ್ತಾರ? ಈಗ ನಿಮ್ಮ ಊರಾಗ ಚಲೋದೊಂದು ಕಾಣುತ್ತೆ ನನಗೆ, ಅದನ್ನ ನಾವು ಒಯ್ಬೇಕಂತ ಅನಿಸ್ತದ. ಕೊಡ್ತೀರಾ ನೀವು? ಹಂಗೆ ಮ್ಯಾಲಿಗಾರಿ ಕಿಲೋ ಎಲ್ಲ ಮನೆಗಳು ಕವೇನಾವರ ಮನಿ ಇತ್ತು. ಮನಿನೇ ಇತ್ತು. ಆಮೇಲೆ ಇದನ್ನ ದೇವಸ್ಥಾನದ ರೂಪ ಮಾಡಿದಿರಿ. ಇದು ದೇವಸ್ಥಾನದಾಗ ಇದು ಹಚ್ಚಿಡ್ದೊಂದು ಜಾಗ ಮತ್ತೊಬ್ಬರಿತ್ತು, ಅದಿಟ್ಟು ಖರೀದಿ ಮಾಡ್ದಾಗಿದ್ರು ಇದು ಗುಡಿ ಸಲುವಾಗಿ. ಈ ಗುಡಿ ಮೇಲೆ ಇದು ಈ ಶರಣಪ್ರಕಾಶರು ಬಂದು ಈ ಕಡೆ ಒಂದು ಕೋಟಿ ರೊಕ್ಕ ಸ್ಯಾಂಕ್ಷನ್ ಮಾಡಿ ಅದು ಇದು ಮಾಡ್ಯಾರ. ಈ ಕಡೆ ಇದು ಮಾಡ್ಯಾರ, ಕಲ್ಯಾಣ ಮಂಟಪದೇ ಮಾಡ್ಯಾರ. ಈಗ ಅದೇ ಪ್ರಕಾರ ಬಂದು ನಡ್ಕೋದು ಭಾಳ ಮಂದಿ ಜನ ಬರ್ತಾರೆ, ಕಂಡಬಡಿ ಜನ ಬರ್ತದೆ ಕಂಡಬಡಿ ಜನ ಬರ್ತದೆ. ಆ ಪುಸ್ತಕ ಬರ್ತಾರೆ ಪೂರಾ ಕಚ್ಚಿನಿ. ಜಯಂತಿ ದಿವಸ ದೊಡ್ಡ ಇದಾಗ್ತದ ಇಲ್ಲಿ. ಬಸವಣ್ಣವ್ರ ಜಯಂತಿ, ಹೊರಳೆಯವ್ರ ಜಯಂತಿ ದಿವಸ ಪ್ರಶಸ್ತಿ ಪ್ರದಾನ ಮಾಡ್ತೀವಿ. ನಾವು ಒಬ್ಬರು ಮೆಂಬರ್ ಇಲ್ಲಿ. ಪ್ರಶಸ್ತಿ ಬರ್ತಾರೆ ಅವತ್ತಿನ ದಿವಸ ಕಾಂಡೆ ಪೂಜೆ ಇರ್ತಾರೆ. ನಮ್ದು ಕಾಂಡೆ ಪೂಜೆ ಬರ್ತಾರೆ. ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಅದ್ಭುತ, ಒಳ್ಳೇದು ಸರ್. ವಿಶ್ವ ಪ್ರಸಿದ್ಧ ನಿಮ್ಮೂರು ನೋಡಿ. ಯಾರು ಬಂದಾಗ ಹಂಗ ಅನ್ಸುತ್ತೆ, ಇಲ್ಲಿರೋರಿಗೆ ಅದ್ರಿಗೆ ಎಷ್ಟು ಬೆಲೆ ಗೊತ್ತಿದೆಯಲ್ಲ ಗೊತ್ತೆ, ಬಟ್ ಕಾಪಾಡ್ಕೊಂಡಿದಾರಲ್ಲ ಬಹಳ ಖುಷಿ ಆಗುತ್ತೆ. ಅದು ಒಂದೇ ಆಸ್ತಿ ರೀ. ಈಗ ನಮಗ ಆಸ್ತಿ ಅಲ್ಲ, ನಮ್ಮ ಆಸ್ತಿನೇ ನಮ್ಮ ಆಸ್ತಿ ಅದು. ಅದು ಆಸ್ತಿನಿಂದ ಎಲ್ಲ ಊರೆಲ್ಲ ಸಣ್ಣಗದ, ಎಲ್ಲ ಮಂದಿ ಚಂದ ಸಂಪೂರ್ಣ ಅದು ಮಂದಿ ದೇವರ ಆಶೀರ್ವಾದನಿಂದ. ಇದು ಭಾಳ ಮಂದಿ ಹೋಯ್ತೀವಿ ರೀ, ಯಾಕೆ ಹೊರಗೆ ಹೋಯ್ತೀವಿ, ಇಲ್ಲಿ ಪರಿಚಯ ಆಗಲ್ಲ. ಇಲ್ಲಿ ಹಳ್ಳಿಗಡ್ದಾಗ ಏನು ನಿಮ್ಗೆ ಹೆಂಗೆ ಆಗ್ತದ, ಆಗ ಬ್ಯಾರೆ ಸ್ವಾದ ಒಯ್ಯಮಿ ಮಾಡಾಮಿ ಅಂತ ಭಾಳ ಮಂದಿ ಬಂದಿದ್ರು. ಊರನ್ನೋರು ಯಾರೂ ಒಪ್ಪಲಿಲ್ಲ, ಅದು ಕೊಡಲ್ಲ ನಾವು. ಅಲ್ಲ ಏನು ದೇವ್ರು ನೀವೇ ಬರ್ರಿ, ಕ್ಷಮ ಮಾಡ್ರಿ, ಹೋರಿ ಅಷ್ಟೇ, ನೀವು ಒಯ್ದಾಗ ಕೊಡೋದಿಲ್ಲ ಅಂತ. ರಾತ್ರಿ ಕಲ್ತು ಬ್ಯಾಟ್ರಿ ಹಾಕಿ ದೊಡ್ಡ ಕುಂತು ಕಾಯ್ದಾರ್ರಿ. ಹೋಯ್ತೀವಿ ಅಂತ ಬಂದಿದ್ರು. 3 ಜನ ಅಷ್ಟು ಮಂದಿ ಬಂದು ಕುಂತಿದ್ದೇವೆ ಇಲ್ಲ. ಯಾಕಂದ್ರೆ ಈಗಿನ ಕಾಲಕ್ಕೆ ಸಸ್ತ ಬಂದಿಲ್ಲ. ಆದ್ಮೇಲೆ ನಮ್ಮ ಊರಿಗೆ ಯಾರು ಬರ್ತಾರೆ? ಬರೋರೆಲ್ಲ ಹೋಗೋರಿಲ್ಲ. ಇಂಥ ದೇವ್ರು ಬಿಟ್ಟು ಕೈ ಸ್ನಾನ ಮಾಡಾಮಿ ದೊಡ್ಡ ತಿಪ್ಪೆ ಕುಂತು ಬ್ಯಾಟ್ರಿ ಹಾಕಿ ಬರ್ತಿದ್ರು. ಯಾವ ಬಂದು ನೋಡಲ್ಲ, ಈ ಕಡೆ ಆ ಕಡೆ ಬಂದ್ರೆ ಬಡಿಗೆ ಬಗಲ ಹಿಡ್ಕೊಂಡು ಮ್ಯಾಲ ಹಾವು ಬಂದು ಶರ್ಪ್ ಹಾಕೇಸಿ ಹಿಂಗೆ ಮ್ಯಾಲೆ ಬುಡಕ್ಕೆ ಬಿಸಿಲಕ್ಕೆ ಹೋದ್ರೆ ಮ್ಯಾಲೆ 7 ಅಡಿ ಶರ್ಪ್ ಹಾಕೇಸಿ ಹಿಂಗೆ ಬಂದು ಕೆಳಗೆ ಬಂದ್ರೆ ಅಂಜಿ ಓಡೋದ್ರ ಅವಾಗ. ಅದ್ಭುತ ಸರ್, ಹಿಂಗೆ ಕಾಪಾಡಿ ಒಳ್ಳೇದಾಗಿ. ಬರ್ರಿ ಸರ್, ದರ್ಶನ ಮಾಡ್ರಿ. ಅವ್ರಿಗೆ ಇದು ಈಗ ಇರ್ಲಿ ತೋರಿ. ಅವಾಗ ಹಿಂದಕ್ಕೆ ಅವ್ರು ಒಬ್ರು ಪೂಜೆ ಮಾಡ ಬಂದು ಒಟ್ಟು ನೀರು ಹಚ್ಚಿ ಇದು ಕಡ ಮಾಡ್ರಿ ಮ್ಯಾಲೆ. ಈ ಗ್ಲಾಸ್ ಇಂದ ಹೊರಗೆ ತೆಗೆದ್ರೆ ಸಮಸ್ಯೆ ಆಗ್ತದೆ.
ಮತ್ತು ಅಷ್ಟೇ ರಕ್ಷಣೆ ನಮಗೆ ಗ್ಲಾಸಿನಲ್ಲಿ ಇರೋದ್ರಿಂದ ಪ್ರೊಟೆಕ್ಷನ್ ಮತ್ತು ಗಾಳಿ ಬೆಳಕು ಹೆಚ್ಚಿಗೆ ಬೀಳಬಾರ್ದು ಅದಕ್ಕೆ ಯಥಾ ಪ್ರಕಾರ ಕಾಪಾಡ್ಕೊಂಡು ಬಂದ. ಈಗ ಕೇಳಿದಿರಿ ಎಲ್ಲರ ಸೈಂಟಿಫಿಕ್ ಆಗಿ ಹೆಂಗೆ ಕಾಪಾಡ ಅದು ಅವರು ಹಂಗೇನಿಲ್ಲ, ಅದು ಅಟ್ಟೆ ಬಿಟ್ರೆ ಅದಕ್ಕೆ ಏನು ಕೆಮಿಕಲ್ ಹಚ್ಚೋದಿಲ್ಲ, ಏನೂ ಇಲ್ಲ. ಅವಾಗ ಏನ್ ಮಾಡಿ ಇದನ್ನ ಕೇಳ್ಬೇಕು ಅಂದ್ರೆ ಕೇಳಿದೆವು ಯಾಕೆ ಹಾಳಾಗ್ಬಾರ್ದಲ್ಲ. ಹೌದೌದು. ಸಿರಿಗೇರಿ ಶ್ರೀಗಳು ಏನ್ ಮಾಡ್ಕೊಟ್ರ ಅದ್ರ ಪ್ರಕಾರ ಅದೇನ್ ಸೈಂಟಿಫಿಕ್ ಆಗಿ ಅದು ಅವಾಗಿಂದ ಅದಂತೂ ನೋ ಡೌಟ್. ಗಾಳಿ ಬೆಳಕಿನಾಗ ಬೀಳ್ಬಾರ್ದು ಜಾಸ್ತಿ, ಇದ್ರೊಳಗೆ ನೀರು ಕುಂಕುಮ ಹಚ್ಚಬಾರ್ದು ಅಂತ ಹೇಳ್ಯಾರ. ಅದೇ ನಡೆದ ನೋಡ್ರಿ. ಇಲ್ಲಿ ಹೊರಗಿಂದ ಶಾಮಣದು ನಡೆಯೋದು, ಒಳಗನು ಯಾರಿಗ್ ಬಿಡಲ್ರು ಅವ್ರು, ಯಾರು ದೊಡ್ಡ ವ್ಯಕ್ತಿಗಳು ಬಂದ್ರೆ ಅಷ್ಟೇ. ಇವ್ ಕೊಡ್ರಿ ನಾ ಹಚ್ಕೋತೀನಿ ತಲೆ ಮೇಲೆ ಇಟ್ಕೋತೀನಿ ಅಂದ್ರೆ ಕೊಡಲ್ರಿ. ಏನು ಮುಟ್ಟಪ್ಲೆ ಇಲ್ಲ, ಮುಟ್ಟಪ್ಲೆ ಹೊರಗಿಂದ ಏನು ಹೊರಗಿಂದ ಚಾ ಮಾಡ್ಬೇಕು, ಹೊರಗಿಂದ ಹೋಗ್ಬೇಕು ಅಷ್ಟೇ. ಅದ್ಭುತ ಅದ್ಭುತ. ಪೂಜೆ ಆದ್ರೂ ಇಲ್ಲೇ ಡೆಬ್ಬಿಗೆ ಅಷ್ಟೇ ಮಾಡ್ಬೇಕು. ಮೊದಲು ನೀರು ಹೊಡೆದು ಮಾಡಿ ಕರ ಮಾಡ್ಯಾರ ಹಿಂದಕ್ಕೆ ಏನು ಮ್ಯಾಲಿನ ಪೂರ ಸಾಚೆ ಅದು ಪ್ಲಾಸ್ಟಿಕ್ದಾಗೆ ಸುತ್ತಿಟ್ಟಿವಿ. ಅದು ಮನೆ ಬಡಿಕೆ ಇಟ್ಟಿವಿ. ಮತ್ತೆ ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ನೀವು. ಕಲ್ಯಾಣದ ಅನುಭವ ಮಂಟಪ ಪರಿಸರ ಅಲ್ಲಿ ನಿಂತು ಮಾತಾಡ್ಬೇಕು ಸರ್, ಮೈ ರೋಮಾಂಚನ ಆಗ್ತದೆ. ಆ ಅನುಭವ ಮಂಟಪದಾಗ ನಿಂದಿರ್ಬೇಕು, ಅದು ಭಾರಿ ಇದೆ. ಸುತ್ತಮುತ್ತಲೆಲ್ಲ ಶರಣರು ಇರ್ತಾರೆ. ಅಂಬಿಗರ ಚೌಡ ಬಂದಾಗ ಆ ವಚನ ನಂಗೆ ಹೇಳ್ಬೋದು, ಮಡಿವಾಳ ಮಾಚಿದೆ ಬಂದಾಗ ಅವ್ರದ್ದೊಂದು ವಚನ ಹೇಳ್ಬೋದು. ಹಂಗ ಆ ರೀತಿ ಅದನ್ನೆಲ್ಲ ಕಂಪ್ಲೀಟ್ ಒಂದು ಈ ಸಿರಿಗೇರಿ ಸ್ವಾಮಿಗಳು ಇಲ್ಲಿ ಬಂದು ನಾಟಕ ಮಾಡ್ಯಾರ. ನಮ್ಮ ಬಲ್ಲಿ ನಾಟಕ ಮಾಡ್ಯಾರ. ಒಟ್ಟು ಮಂದಿ ಅವ್ರದ್ದು ಎಲ್ಲ ಹೊಸ ಮಂದಿ ಬಂದು ನಾಟಕ ಮಾಡಿ ಹೋಗ್ಯಾರ ಇಲ್ಲಿ.